ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಕಳೆದ 3-4 ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು, ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಕುರಿತು ಮಾಧ್ಯಮದವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರನ್ನು ಮಾತನಾಡಿದಾಗ, ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದಿದ್ದು, ಈ ಕೂಡಲೇ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಸೂಚನೆ ನೀಡಲಾಗಿದೆ. ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿಸಿರುವುದಾಗಿ ಗೊತ್ತಾಗಿದ್ದು, ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, TV9 ಕನ್ನಡ ನ್ಯೂಸ್, ಚಿಂತಾಮಣಿ. ಈ ರೀತಿ ಆಗಿದೆ ಸರ್ ನಮ್ಮ ಪ್ರಾಬ್ಲಮ್ಗಳು. ನಾವು ಯಾರ ಹತ್ರ ಹೇಳ್ಕೊಟ್ರೂ ನಮ್ಮ ಕಷ್ಟ ಸುಖ ಇವತ್ತು ಕೂಡ ಬಗೆಹರಿದಿಲ್ಲ. ಆದಷ್ಟು ನೀವು ಸಾಹೇಬರು ಇಲ್ಲ ತಾಯಿಂದರ್ ಸಾಹೇಬರು ಬರೋವರೆಗೂ ನಾವು ಒಂದು ಕಿಂಚಿತ್ತೂ ಕಾಸು ತೆಗೆಯೋದಿಲ್ಲ ಸರ್. ಸಾಹೇಬ್ರೆ ಬರೀ ಸಾಹೇಬ್ರು ಬಂದು ನಮ್ಗೆ ಹೊಸದಾಗಿ ಒಂದು ಬೋರ್ವೆಲ್ ಕೊಡ್ತಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಈಗ ನೀರಿನ ವ್ಯವಸ್ಥೆ ಏನು ಮಾಡೋದು ಸರ್? ಸುಮಾರು ಒಂದು 4-5 ಕಿಲೋಮೀಟರ್ಗಳಿಂದ ತಂದು ಜೀವನ ಮಾಡ್ತಾರೆ. ಬೇರೆ ಊರ ಹತ್ರ ಹೋಗಿ ತಗೊಂಡ್ಬರ್ತಾರೆ. ಇದುವರೆಗೂ ಅಧಿಕಾರಿಗಳು ಗಮನಕ್ಕೆ ತಲುಪಿದ್ರೆ ನಾವು ತಿಳಿಸಿದ್ವಿ ಸರ್ ಪಿಡಿಒ ಸಾಹೇಬರಿಗೆಲ್ಲ. ಅಧಿಕಾರಿಗಳು ಏನೇನು ಹೇಳೋರು ಇದುವರೆಗೂ ಸಭೆಗಳು ಹೇಳ್ತಾ ಬರ್ತಾನೆ ಇದ್ದಾರೆ ಸರ್. ಹಿಂಗೆ ಸರಿ ಮಾಡಿ ಹೋಗ್ತೀವಿ, ಈಗ ಬಂತು ಆಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್. ತುಂಬ ಅನಾನುಕೂಲ ಆಗಿದೆ.